ಜೈ ಭೀಮ್ ಆತ್ಮೀಯ ಬಂಧುಗಳೇ, ಸೌಜನ್ಯ ಪ್ರಕರಣದಲ್ಲಿ ನಿನ್ನೆ ಮೊನ್ನೆ ಏನು ಜಯಂತ್ ಟಿ ಅವರು ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಏನೋ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ಎಲ್ಲ ಗಮನಿಸಬೇಕಾದ್ರೆ ನಮ್ಮ ಈ ಧರ್ಮಸ್ಥಳದಲ್ಲಿ ನಡೆಯುವಂಥ ಅತ್ಯಾಚಾರಗಳಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನುವಂಥ ನಂಬಿಕೆ ಇನ್ನೂ ಮನಸ್ಸಿಗೆ ಸರಿಯಾಗಿ ಬರ್ತಾ ಇಲ್ಲ. ನಾವೆಲ್ಲ ಕಾಯ್ತಾ ಇದ್ದೀವಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಆದರೆ ಅಧಿಕಾರಿಗಳು ಯಾವ ರೀತಿ ಒಬ್ಬ ವ್ಯಕ್ತಿಗಳನ್ನು, ಹೋರಾಟಗಾರನ ಬಂಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಏನು ಆ ಚಿನ್ನಯ್ಯನಿಂದನೇ ಆ ಜಯಂತ್ ಟಿ ಅವರಿಗೆ ಹೊಡಿಸಿದ್ದಾರೆ, ಎಂಥ ಒಂದು ಅಮಾನವೀಯ, ಎಂಥ ಒಂದು ಕೊಳಕು ಮನಸ್ಥಿತಿಯ ಅಧಿಕಾರಿಗಳಲ್ಲಿದ್ದಾರೆ. ಅವರು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರನ್ನ ಸರ್ಕಾರ ಅಥವಾ ಮೇಲಾಧಿಕಾರಿಗಳು ಯಾಕೆ ಗಮನ ಇದ್ರ ಬಗ್ಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ತುಂಬ ನೋವಿನ ಸಂಗತಿ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಪೊಲೀಸ್ ಇಲಾಖೆ ಜನರಿಂದ ಏನು ನಂಬಿಕೆಯನ್ನು ಕಳೆದುಕೊಳ್ತಾ ಇರುವಂಥದ್ದು. ಇದನ್ನು ನೋಡಬೇಕಾದ್ರೆ ಆ ಭಾಗದಲ್ಲಿ ಅಥವಾ ಬೆಳ್ತಂಗಡಿ ಅಥವಾ ಸುತ್ತಮುತ್ತ ಭಾಗದಲ್ಲಿ ಅತ್ಯಾಚಾರ, ರೇಪು ಅಥವಾ ಮರ್ಡರ್ ಏನಾದ್ರು ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ಆ ಪರಿಸ್ಥಿತಿಯಲ್ಲಿ ಬಂದಿದೆಯೇನೋ ಅನ್ನುವಂಥದ್ದು ನಮಗೆ ಮನಸ್ಸಿಗೆ ಅನಿಸ್ತಾ ಇರುವಂಥದ್ದು. 40-50 ವರ್ಷಗಳಿಂದ ನಡೆದುವಂಥ ಅತ್ಯಾಚಾರಗಳ, ದೌರ್ಜನ್ಯಗಳಿಗೆ ಅಲ್ಲಿ ಸಾಕ್ಷಿ ಸಿಗಬೇಕಾಗಿದೆ. ಅತ್ಯಾಚಾರ ಮಾಡಿದವ್ರು ಯಾರು, ಕೊಲೆ ಮಾಡಿದವ್ರು ಯಾರು, ಇಷ್ಟೇ ಬೇಕಾಗಿರುವಂಥದ್ದು. ಈಗಿನ ಪ್ರಸ್ತುತವೂ ಅದನ್ನು ಮುಚ್ಚಿ ಹಾಕುವಂಥದ್ದು ಪ್ರಯತ್ನ ಮಾಡುವಂಥದ್ದು ಬೇಕಾದರೆ ತುಂಬ ಈ SIT ಮೇಲೆ ನಮಗೆ ನಂಬಿಕೆನೇ ಬರ್ತಾ ಇಲ್ಲ. ಎಂತೆಂಥ ಅಧಿಕಾರಿಗಳು ಅವರು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದಾರೋ ಕಾಕಿ ಬಟ್ಟೆಯನ್ನು ಹಾಕ್ಕೊಂಡು ಈ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮೇಲೆ ನಿಜವಾಗ್ಲೂ ಪೊಲೀಸ್ ಇಲಾಖೆಯವರು ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಯಾವುದೋ ಒಬ್ಬ ಹಣವಂತ ಆಗಿರ್ಬೋದು ಅಥವಾ ಪ್ರಭಾವಶಾಲಿ ವ್ಯಕ್ತಿ ಆಗಿರ್ಬೋದು, ಆತನ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದಲ್ಲ. ಇಲ್ಲಿ ಉಳಿಸ್ಕೊಳ್ಬೇಕಾಗಿ ಸಾಮಾನ್ಯ ಜನರ ನಮ್ಮದಿ ಪೊಲೀಸಲ್ಲಿ ಇರುವಂಥದ್ದೇ ಸಾಮಾನ್ಯ ಜನರಿಗಾಗಿ. ಇಲ್ಲಿ ನಡೆದುವಂಥ ದೌರ್ಜನ್ಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಇದನ್ನು ಕಡಿಮೆ ಮಾಡಲಿಕ್ಕಾಗಿ ಪೊಲೀಸ್ ಇಲಾಖೆ ಬೇಕಾಗಿರುವಂಥದ್ದು. ಈ ಇಲಾಖೆ ಮತ್ತು ಅವ್ರ ನ್ಯಾಯವನ್ನು ಯಾರಿಗೆ ಕೊಡಿಸುವಂಥದ್ದು? ಅಲ್ಲಿ ಸತ್ತವರಿಗೆ ನ್ಯಾಯ ಇಲ್ಲ, ಅಥವಾ ಅಲ್ಲಿ ಅತ್ಯಾಚಾರಕ್ಕೊಳಗಾದವರಿಗೆ ನ್ಯಾಯ ಇಲ್ಲ, ಅಥವಾ ಅಲ್ಲಿ ಭೂಮಿ ಕಳೆದುಕೊಂಡವನಿಗೆ ನ್ಯಾಯ ಇಲ್ಲ. ಮತ್ತು ಇಲಾಖೆಗಳು ಪೊಲೀಸ್ನವರು ಇರುವಂಥದ್ದು ಯಾರಿಗಾಗಿ, ಯಾವ ಕೆಲಸ ಮಾಡಲಿಕ್ಕಾಗಿ ಅಲ್ಲಿ ಪೊಲೀಸ್ನವರು ಬೇಕಾಗಿರುವಂಥದ್ದು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದನ್ನೆಲ್ಲ ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ, ಭಾರತದ ಇತಿಹಾಸವನ್ನು ನೋಡಬೇಕಾದ್ರೆ ಇನ್ನು ರಾಜ್ಯರ ಆಳ್ವಿಕೆ ಏನಿತ್ತು, ಆ ರಾಜ್ಯರ ಆಳ್ವಿಕೆಯಲ್ಲಿ ಇದೇ ಥರ ರಾಜ ಏನು ಹೇಳ್ತಾನೋ ಅದನ್ನೇ ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದರು. ಪ್ರಸ್ತುತವೂ ಅದನ್ನೇ ಮಾಡ್ತಾ ಇರುವಂಥದ್ದು. ಇಲ್ಲಿ ಸಂವಿಧಾನ ಇದೆ ಅನ್ನುವಂಥದ್ದನ್ನು ಮರೆತೇ ಬಿಟ್ಟಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಪೊಲೀಸ್ನವರು ತಾವು ಧರಿಸಿರುವಂಥ ಕೋರ್ಟು, ತಾವು ಧರಿಸಿರುವಂಥ ಪಡ್ಕೊಳ್ತಿರುವ ಸಂಬಳ ಇಲ್ಲಿ ಸಾಮಾನ್ಯ ಜನರಿಂದ ಪಡೆದಿರುವಂಥದ್ದು. ಅದು ಒಬ್ಬೊಬ್ಬ ಅಧಿಕಾರಿ, ಒಬ್ಬೊಬ್ಬ ಪ್ರಭಾವಶಾಲಿ ಕೊಡುವಂಥ ಹಣನ ನೀವು ಬಳಸ್ಕೊಳ್ತಾ ಇಲ್ಲ. ನೀವು ಬಳಸ್ಕೊಳ್ತಾ ಇರುವಂಥದ್ದು, ನೀವು ಪಡಿತಾ ಇರುವಂಥದ್ದು ಇಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಏನಾಗ್ತದೆ ಅದರಿಂದ ಸಂಬಳವನ್ನು ನೀವು ಅದೇ ಪ್ರತಿಯೊಬ್ಬ ವ್ಯಕ್ತಿಯ ಬೆವರು ಅದರಲ್ಲಿ ಇರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಈಗ ನೀವು ಅಲ್ಲೇನು ಅನ್ಯಾಯಗಳನ್ನು ಮಾಡ್ತಾ ಇದ್ದೀರಿ ಅಥವಾ ನೀವು ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ನೀವು ಬ್ಯಾಟ್ ಬೀಸ್ತಾ ಇದ್ದೀರೋ, ಮೇಲೊಬ್ಬ ನೋಡುವವನಿರ್ತಾನೆ, ಯಾರಾದರೂ ಒಬ್ಬ ನೋಡೋನು ಇದ್ದೇ ಇರ್ತಾನೆ. ನೀವು ಒಬ್ಬ ಪ್ರಭಾವಶಾಲಿ ಪರವಾಗಿದ್ದೀರಿ, ಅಲ್ಲಿಯ ಸಾಮಾನ್ಯ ಜನರ ಪರವಾಗಿಲ್ಲ. ಒಂದಲ್ಲ ಒಂದು ದಿನ ನೀವು ಅನುಭವಿಸ್ತೀರಿ ಇದ್ರ ಬಗ್ಗೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಸತ್ಯ ಯಾವತ್ತಿದ್ರೂ ಸತ್ಯವೇ, ಎಂದೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸತ್ಯವನ್ನು ನೀವು ಎಷ್ಟೇ ಮುಚ್ಚಿಡಲಿಕ್ಕೆ ಪ್ರಯತ್ನ ಪಡಿ, ಅದು ಮುಚ್ಚೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿನ ಬರ್ತದೆ, ನಿಮ್ಮ ಹೆಸರು ಚಿರಾಯವಾಗಿರ್ತದೆ. ಪೊಲೀಸ್ನವರ ಹೆಸರು ಏನು, ನೀವು ಅನ್ಯಾಯ ಮಾಡಿದಿರಿ ಅನ್ನುವಂಥದ್ರಲ್ಲಿ, ಇಂಥ ಪೊಲೀಸ್ನವರೇ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ನಿಮ್ಮ ಹೆಸರು ಅದರಲ್ಲಿ ಚಿರವಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಪ್ರತಿಯೊಬ್ಬ ಜನರು ಸಹ ಇದರ ಬಗ್ಗೆ ಧ್ವನಿ ಎತ್ತಬೇಕಂತ ಹೇಳ್ತಾ ಈ ಮೂಲಕ ನನ್ನ ಮಾತು ಮುಗಿಸ್ತೇನೆ.